ಸ್ಪಾನ್ಸರ್ಸ್ ಅಲ್ಲ, ಅರ್ಧ ಮ್ಯೂಸಿಕ್ ಅವ್ರಿಗೆ ನಾವು ಮ್ಯೂಸಿಕ್ ಏನು ಬಳಸ್ತಾ ಇದ್ದೀವಿ, ಅವ್ರು ನಮ್ಮ ಮ್ಯೂಸಿಕ್ ಪಾರ್ಟ್ನರ್ಸ್ ಮ್ಯೂಸಿಕ್ ಅವ್ರು ಏನು ಬಳಸ್ತೀವಿ ನಿಮ್ಗೆ ಗೊತ್ತಿರ್ಬೋದು. ಈಗ ಮನೋಹರ್ ಸರ್ ಏನಿದ್ರು, ಮನೋಜಿ ಬಂದ್ ಮಾಡಪ್ಪ ನನಗೆ ಇದಾಗತ್ತೆ ಅಂತಿದ್ರು ಯೂಟ್ಯೂಬಲ್ಲಿ. ಸೊ ಎಲ್ಲರ ಹತ್ರ ಅನುಮತಿ. ಆ್ಯಂಡ್ ZTV ಬಂದು ನಮ್ಮ ಟೆಲಿಕಾಸ್ಟ್ ಪಾರ್ಟ್ನರ್, ಮೀಡಿಯಾ ಕರೆಕ್ಟ್ ನಮ್ಮ ಕಂಪ್ನಿ KFF ಪಾರ್ಟ್ನರ್ ಅವರು. ಅಂದರೆ ಮಾರ್ಕೆಟಿಂಗ್ಸ್ ಇರ್ಬೋದು, ಡಿಜಿಟಲಲ್ಲಿ ಅವ್ರ ನಮ್ಮ ಪಾರ್ಟ್ನರ್. ಈಗ ಮೊನ್ನೆ ಹೋದ್ವಾರ ಈ ಕಾರ್ಯಕ್ರಮದಲ್ಲಿ ಏನೀಗ ನಾವು ಫಿಲ್ಮ್ ಫೇರ್ ಏನು ನೋಡಿದ್ರಿ ನೀವು, ಏನೀಗ ಅದ್ರ ಪ್ರಶಸ್ತಿ ಅದಕ್ಕಿಂತ ಜಾಸ್ತಿ ಮಾಡ್ಬೇಕಂತಿದ್ದೀವಿ. ಯಾಕಂದರೆ ಎಂಟೈರ್ ಇಂಡಿಯಾದಲ್ಲಿ ತಿರುಗಿ ನೋಡಬೇಕು. ಓಕೆ, ಯಾರು ಮಾಡಿದ್ರು ಪ್ರೊಡ್ಯೂಸರ್ ಅಸೋಸಿಯೇಷನ್ನು, ಒಂದು ಅಸೋಸಿಯೇಷನ್ ಈ ಥರ ಒಂದು ಮಾಡ್ಬೋದಾ ಒಂದು ಇವೆಂಟು. ಯಾಕಂದ್ರೆ ಬೀಂಗ್ ನಾನು ಒಂದು ಪ್ರೊಡ್ಯೂಸರ್, ನಮ್ಮಪ್ಪ 48 ವರ್ಷ ಇಂಡಸ್ಟ್ರಿಯಲ್ಲಿ ದುಡ್ದು ಹೋಗಿದ್ದಾರೆ. ಸೊ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ನಮಗೇನಂದ್ರೆ ಆಸೆ, ನಮ್ಮ ಇಂಡಸ್ಟ್ರಿನ ತಿರುಗಿ ನೋಡ್ಬೇಕು ಜನ ಏನು ನಾವು ಮಾಡ್ತೀವಿ. ಈಗ ನಾವು ಆಚೆನೂ ತುಂಬ ಜನಕ್ಕೆ ಕರೆಯೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈಗ ದೊಡ್ಡ ಲೈಕ್ ಚಿರಂಜೀವಿ ಇರ್ಬೋದು, ಕಮಲ್ ಹಾಸನ್ ಅವ್ರಿಗೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡು ವಿತ್ ಅಸೋಸಿಯೇಷನ್ ಹೋಗಿ ಇನ್ವೈಟ್ ಮಾಡಿ. ಯಾಕಂದ್ರೆ ಅವರು ಇದಕ್ಕೊಂದು ಪಾರ್ಟ್ ಆಫ್ ಇದ್ದಾರೆ. ಆ 80s ಏನು ಮಾಡಿದ್ದಾರೆ ಸಿನಿಮಾದಲ್ಲಿ, ಅವರು ಒಂದೊಂದು ಭಾಗ ಇದೆ. ಸೊ ಅವ್ರಿಗೆಲ್ಲ ಇನ್ವೈಟ್ ಮಾಡಬೇಕು, ಬಾಲಿವುಡ್ ಒಂದು ಕೆಲವು ಜನಕ್ಕೆ ಇನ್ವೈಟ್ ಮಾಡಬೇಕು ಅಂತ ಇದೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಅವ್ರಿಗೊಂದು ಇನ್ವೈಟ್ ಮಾಡ್ತೀವಿ ಎಲ್ರಿಗೂ ಕರೆದು. ಸೊ ಇವಾಗ ಏನಂದರೆ 80s 90s ಏನು ಯಾರು ಪೀಕಲ್ಲಿದ್ದರು, ಹೀರೋಯಿನ್ಸು, ಅವಾಗ ಯಾರು ಏನು ಸಕ್ಸಸ್ಫುಲ್ ನಡೀತಿತ್ತು, ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಇವತ್ತಿನ ಆರ್ಟಿಸ್ಟ್ಗಳು ಮಾಡ್ತಾರೆ. ಹಾಡುಗಳು, ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಸೊ ಆ ಪರ್ಫಾರ್ಮೆನ್ಸ್ ಎಲ್ಲ ಇವಾಗ ಅವ್ರು ಮಾಡ್ತಾರಲ್ಲ. ಎಲ್ಲ ಇರ್ತಾರೆ ಎಂಟೈರ್ ಇಂಡಸ್ಟ್ರಿ. ಅವತ್ತು ನಾವು ರಜಾ ಕೊಡ್ಬೇಕಂತಿದ್ದೀವಿ ಕಂಪ್ಲೀಟ್. ಹಬ್ಬದ ಸಮಾರಂಭ ಅವಾಗಲೇ ಇರುತ್ತೆ. ದಸರಾಗಿಂತ ಒಂದು ವಾರ ಮುಂಚೆ ಆಗುತ್ತೆ. 5ನೇ ತಾರೀಕು ಅಲ್ಲ, ಶುರು ಆಗಿರ್ತಾವೆ. ಇನ್ಷಿಯಲ್ಲು ಪೀಕ್ ಸ್ಟಾರ್ಟ್ ಆಗುತ್ತೆ ನಿಮಗೆ ವಿಜಯದಶಮಿಯಿಂದ ಇದಾಗುತ್ತೆ. ಕ್ಲೋಸು ಅಮಾವಾಸ್ಯೆ ಬಂದು ಐ ಥಿಂಕ್ ಸೆಕೆಂಡ್ಗೆ ಇರಬೇಕು. ಸೆಕೆಂಡ್ಗೆ ಶುರು ಆಗುತ್ತೆ. ಇದು 5ನೇ ತಾರೀಕು ಮಾಡ್ತಾರೆ. ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಹೌದು ಹೌದು, ವಿಜಯದಶಮಿ. ಸೊ ನವರಾತ್ರಿ ಹೌದು 9 days. ಅಲ್ಲ, ಅದಕ್ಕೆ ತಾನೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದನೇ, ಯಾಕಂದ್ರೆ ನಮ್ಗೆ ಇಲ್ಲಿಂದ 1.5 ತಿಂಗಳು ಟೈಮ್ ಇದೆ. ಸೊ ಇವಾಗಿನ ಪ್ರತಿವರ್ಷ ಇವತ್ತು ನಾವು ಏನು ಮಾಡ್ತಾ ಇದೀವಿ ಅದೇ ಉದ್ದೇಶ. ಇವತ್ತಿಂದ ಕಂಪ್ಲೀಟಾಗಿ ಆರ್ಟಿಸ್ಟ್ನ ನಮ್ಗೆ ಯಾರ್ಯಾರು ಪರ್ಫಾರ್ಮೆನ್ಸ್ ಮಾಡೋರು ಇದ್ದಾರೆ, ಯಾರನ್ನು ಇನ್ವೈಟ್ ಮಾಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟಾಗಿ. ನಾವು 5ನೇ ತಾರೀಕು ಮಾಡ್ತೀವಿ. ದಸರಾ ಹಬ್ಬ ಒಂದು ವಾರ ಬಿಟ್ಟಿರುತ್ತೆ. ಅಲ್ಲಿಂದ 5ನೇ ತಾರೀಕು ನಾವು ನೋಡಿದ್ರೆ ಇಲ್ಲಲ್ಲ, ದಸರಾ ಹಬ್ಬಕ್ಕೆ ಇರೋದು 11ಗೆ. ಇವಾಗ ಇದು ಇಂಡಸ್ಟ್ರಿ ತಂದಾಗ ಕೈ ಜೋಡಿಸ್ಲೇಬೇಕಾಗತ್ತೆ. ಇದು ನಮ್ಮ ಇಂಡಿವಿಜುವಲ್ ಏನಲ್ಲ, ಇದು ಇಂಡಸ್ಟ್ರಿ ಇದು. ಸೊ ಇಂಡಸ್ಟ್ರಿಗೋಸ್ಕರ ಎಲ್ಲರೂ ಕೈ ಜೋಡಿಸ್ಬೇಕಿದೆ. ಎಲ್ಲರಿಗೂ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವಾಗ ಎಲ್ಲರಿಗೂ ಒಂದು ಗ್ಯಾದರಿಂಗ್ ಮಾಡ್ತಿದ್ವಿ.